ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ವಿಡಿಯೋವನ್ನು ಕೊನೆವರೆಗೂ ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೊನೆವರೆಗೂ ನೋಡಿದರೆ ತುಂಬ ಬೆನಿಫಿಟ್ ಇರುವಂಥ ವಿಡಿಯೋ ಇದು. ನೋಡಿ, ಕರ್ನಾಟಕ ಸರ್ಕಾರ ಎಷ್ಟೋ ವರ್ಷಗಳ ನಂತರ ಇವಾಗ HSTR ಎಂಬ ಒಂದು ಶಿಕ್ಷಕರ ಒಂದು ನೇಮಕಾತಿ ಮಾಡಿಕೊಳ್ತಾ ಇದೆ. ಅಂದರೆ ಜಸ್ಟ್ ಇನ್ನು ವಿತಿನ್ 15 ಡೇಸ್ ಒಳಗಡೆ, 15 ದಿನದೊಳಗಡೆ ಈ ಅಧಿಸೂಚನೆಯನ್ನು ಹೊರಡಿಸುವಂಥ ಸಿಚುವೇಶನ್ ಇದೆ. ಹಾಗಾದರೆ ಈ ಒಂದು HSTR ಒಂದು ಶಿಕ್ಷಕರ ನೇಮಕಾತಿಗೆ ಇರುವಂಥ ಸಂಪೂರ್ಣವಾದಂಥ ಸಿಲೆಬಸ್ ಮತ್ತು ಪ್ಯಾಟರ್ನನ್ನು ನಾನು ಹೇಳ್ತಾ ಹೋಗ್ತೇನೆ. ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಏನು ಸಿಲೆಬಸ್ ಇದೆ ಅನ್ನೋದು ನಿಮಗೆ ಕರೆಕ್ಟಾಗಿ ಹೇಳ್ತಾ ಹೋಗ್ತೇನೆ. ಬನ್ನಿ ನೋಡಿ, HSTR ಎಂಬ ಒಂದು ಶಿಕ್ಷಕರ ಆಗಬೇಕು ಅಂದರೆ ಮೊದಲು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪರೀಕ್ಷೆಗಳು ಇರ್ತದೆ. ಪೇಪರ್ 1 ಏನಪ್ಪ ಅಂದರೆ ಜನರಲ್ ಪೇಪರ್ ಆಗಿರುತ್ತೆ. ಯಾವಾಗಲೂ ಜನರಲ್ ಪೇಪರ್ ಅಂದರೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳಿಗೂ ಕೂಡ ಈ ಒಂದು ಪೇಪರ್ 1 ಅನ್ನೋದು ಜನರಲ್ ಪೇಪರ್ ಆಗಿರುತ್ತೆ. ಇದು 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸಿಗೆ ಸಂಬಂಧಪಡುವಂಥ ಒಂದು ಕ್ವಶನ್ ಪೇಪರ್ ಇರುತ್ತೆ. ನೋಡಿ, ಇಲ್ಲಿ ಮೆಥಮೆಟಿಕ್ಸ್, ಇಂಗ್ಲೀಷ್, ಕನ್ನಡ ಮತ್ತು ಸೋಷಿಯಲ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟಿಗೆ ಕಲಿಸುವಂಥ ಟೀಚರ್ಸ್ಗಳಿಗೆ ಪೇಪರ್ 1 ಯಾವಾಗಲೂ ಜನರಲ್ ಪೇಪರೇ ಇರುತ್ತೆ. ಹಾಗಾದರೆ ಜನರಲ್ ಪೇಪರಲ್ಲಿ ಯಾವ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟುವಂಥ ಒಂದು ಕ್ವಶನ್ಸ್ಗಳು ಬಂದಿರ್ತದೆ ಅಂದರೆ ಒಂದು ಜನರಲ್ ನಾಲೆಜ್. ಫಸ್ಟ್ ಆಫ್ ಆಲ್ ಜನರಲ್ ನಾಲೆಜ್ಗೆ ಸಂಬಂಧಪಡುವಂಥ ಕರೆಂಟ್ ಅಫಿಯರ್ಸ್ಗೆ ಸಂಬಂಧಪಡುವಂಥ 25 ಮಾರ್ಕ್ಸಿಗೆ ನಿಮಗೆ 25 ಪ್ರಶ್ನೆಗಳು ಬರ್ತದೆ. 25 ಅಂಕಗಳನ್ನು ಒಳಗೊಂಡಿರ್ತದೆ. ನೆಕ್ಸ್ಟು ಎಜುಕೇಷನಲ್ ಸೈಕಾಲಜಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸು ಅಂಕಗಳಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು ಬರ್ತದೆ. ಮೆಂಟಲ್ ಎಬಿಲಿಟಿ ರೀಸೋನಿಂಗ್ 25 ಮಾರ್ಕ್ಸಿಂದು ಬರ್ತದೆ. ಕಂಪ್ಯೂಟರ್ ನಾಲೆಜ್ 13 ಮಾರ್ಕ್ಸಿಂದು ಬರುತ್ತೆ. ಇಷ್ಟು ಕ್ವಶನ್ಸ್ಗಳು ನಿಮ್ಮ ಒಂದು ಪೇಪರ್ 1ಗೆ ಬರ್ತದೆ. ಜೊತೆಗೆ ಜನರಲ್ ಇಂಗ್ಲೀಷಿಗೆ ಸಂಬಂಧಪಡುವಂಥದ್ದು 12 ಮಾರ್ಕ್ಸಿಗೆ ಸಂಬಂಧಪಡುವಂಥದ್ದು 12 ಅಂಕಗಳಿಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಬರ್ತದೆ. ಅದು ಪೇಪರ್ 1. ಟೋಟಲ್ ಈ ಎಲ್ಲ ಟಾಪಿಕ್ಗಳಿಗೆ ಸಂಬಂಧಪಡುವಂಥ 100 ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 2. ಪೇಪರ್ 1 ಕೂಡ ಬರೀಬೇಕಾಗತ್ತೆ. ಪೇಪರ್ 2 ಇದು ಕೂಡ ಕಡ್ಡಾಯ. ಎರಡೂ ಪೇಪರ್ಗಳು ಕಡ್ಡಾಯವಾಗಿರ್ತದೆ. ಹಾಗಾದರೆ ಪೇಪರ್ 2 ಹೇಗಿರುತ್ತೆ ಅಂದರೆ ಇದು ಸ್ಪೆಸಿಫಿಕ್ ಪೇಪರ್. ಅಂದರೆ ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ಡಿಗ್ರಿ ಐಚ್ಛಿಕವಾಗಿ 3 ಸಬ್ಜೆಕ್ಟನ್ನು ಡಿಗ್ರಿ ಒಳಗಡೆ ಐಚ್ಛಿಕವಾಗಿ ತೆಗೆದುಕೊಂಡಿರ್ತೀರ. NEP ಆದವರು 2 ಸಬ್ಜೆಕ್ಟನ್ನು ಐಚ್ಛಿಕವಾಗಿ ತೆಗೆದುಕೊಂಡಿರ್ತೀರ. ಹಾಗಾದರೆ BEdಲ್ಲಿ ನೀವು ಯಾವ ಸಬ್ಜೆಕ್ಟ್ ತೆಗೆದುಕೊಂಡು BEd ಮುಗಿಸಿರ್ತೀರ ನೋಡಿ, ಅದೇ ಸಬ್ಜೆಕ್ಟನ್ನೇ ನೀವೇನು ಮಾಡಬೇಕಾಗುತ್ತೆ, ಟೀಚಿಂಗ್ ಮಾಡಬೇಕಾಗತ್ತೆ. ಯಾವ ಸಬ್ಜೆಕ್ಟಲ್ಲಿ ನೀವು BEd ಮಾಡಿರ್ತೀರ, ಯಾವ ಸಬ್ಜೆಕ್ಟಲ್ಲಿ ನೀವು ಟೀಚರ್ ಆಗಲಿಕ್ಕೆ ಹೋಗ್ತಾ ಇರ್ತೀರ, ಅದೇ ಸಬ್ಜೆಕ್ಟಿಗೆ ಸಂಬಂಧಪಡುವಂಥದ್ದೇ ನಿಮಗೆ ಪೇಪರ್ 2 ಎಕ್ಸಾಮ್ ನಡೀತದೆ. ನೆನಪಿಟ್ಕೊಳ್ಳಿ, ದಿಸ್ ಪೇಪರ್ ಟೆಸ್ಟ್ ದ ಎಕ್ಸಾಕ್ಟ್ ಸಬ್ಜೆಕ್ಟ್ ಯು ಆರ್ ಅಪ್ಲೈಯಿಂಗ್ ಟು ಟೀಚ್. ಅಂದರೆ ನೀವು ಯಾವ ಒಂದು ಸಬ್ಜೆಕ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಯಾವ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇರ್ತೀರ, ಆ ಸಬ್ಜೆಕ್ಟಿಗೆ ಸಂಬಂಧಪಡುವಂಥ ಪೇಪರ್ 2 ಇರುತ್ತೆ. ನೀವು ಸೋಷಿಯಲ್ ಸೈನ್ಸ್ ತೊಗೊಂಡಿದ್ದರೆ ಸೋಷಿಯಲ್ ಸೈನ್ಸ್ ನೀವು ಪೇಪರ್ 2 ಬರೀಬೇಕಾಗುತ್ತೆ. ಮೆಥಮೆಟಿಕ್ಸ್ ಅಂದರೆ ಮೆಥಮೆಟಿಕ್ಸ್ ಸಂಬಂಧಪಡುವಂಥ ಪೇಪರ್ 2 ಇರುತ್ತೆ. ನೋಡಿ, ಮೆಥಮೆಟಿಕ್ಸ್, ಸೈನ್ಸು, ಸೋಷಿಯಲ್ ಸೈನ್ಸು, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಂಸ್ಕೃತ ಇವೆಲ್ಲ ಒಂದು ಸಬ್ಜೆಕ್ಟಿಗೆ ಅನುಗುಣವಾಗಿ ಇರುವಂಥ ಒಂದು ಪೇಪರ್ 2 ನಡೀತಿದೆ. ಹಾಗಾದರೆ ಪೇಪರ್ 2ದಲ್ಲಿ ಯಾವ ರೀತಿ ನಿಮಗೆ ಯಾವ ಟಾಪಿಕ್ಕಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು ರೈಸ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕಾಗತ್ತೆ. ಜನರಲ್ ಪೇಪರ್ ಮುಗೀತು. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಜನರಲ್ ಪೇಪರ್ ಸಿಲೆಬಸ್ ಇದೆಲ್ಲ ಮುಗಿದ ಮೇಲೆ ನಿಮಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೇನೆ. ಸಬ್ಜೆಕ್ಟ್ ಪೇಪರ್ ಸಿಲೆಬಸ್ ಇದು. ನೀವೇನಾದರೂ ಸೈನ್ಸ್ ಅಥವಾ ಮ್ಯಾಥ್ಸ್ ಇವು ಎರಡೂ ಸಬ್ಜೆಕ್ಟಲ್ಲಿ ನೀವೇನಾದರೂ ಟೀಚಿಂಗ್ ಮಾಡ್ತಾಯಿದ್ರೆ ನೀವು ಪೇಪರ್ 2 ಇದೇ ಸಬ್ಜೆಕ್ಟ್ ಮೇಲೇ ಬರೀಬೇಕು. ಹಾಗಾದರೆ ಯಾವ ಟಾಪಿಕ್ ಬರುತ್ತೆ ಅಂದರೆ ಮೆಕ್ಯಾನಿಕ್ಸ್, ವೇವ್ ಮೋಷನ್ ಆ್ಯಂಡ್ ನೆಕ್ಸ್ಟ್ ಮಾಡರ್ನ್ ಫಿಸಿಕ್ಸ್ ಆ್ಯಂಡ್ ದ ಯೂನಿವರ್ಸ್, ಆಲ್ಜಿಬ್ರಾ ಆ್ಯಂಡ್ ಜಾಮೆಟ್ರಿ ಆ್ಯಂಡ್ ನಂಬರ್ ಸಿಸ್ಟಮ್ಸ್. ಇಷ್ಟಕ್ಕೆ ಸಂಬಂಧಪಡುವಂತಹ ಕ್ವಶನ್ಸ್ಗಳು ನಿಮಗೆ ಬರುತ್ತೆ. ನೆನಪಿಟ್ಕೊಳ್ಳಿ. ಸೋಷಿಯಲ್ ಸೈನ್ಸ್ ತೆಗೆದುಕೊಂಡಿದ್ದರೆ ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಹರಪ್ಪನ್ ಕಲ್ಚರಲ್ ಬರುತ್ತೆ. ವೇದಿಕ್ ಏಜ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬರುತ್ತೆ. ಆ್ಯಂಡ್ ಇಂಡಿಯನ್ ಗವರ್ಮೆಂಟ್ ಆಫ್ ಸ್ಟ್ರಕ್ಚರ್ ಬರುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬರುತ್ತೆ. ನೆಕ್ಸ್ಟ್ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ, ಹರಪ್ಪನ್ ಕಲ್ಚರ್ ಇವೆಲ್ಲವೂ ಕೂಡ ನಿಮಗೆ ಟಾಪಿಕ್ಸ್ಗಳು ಬರ್ತದೆ. ನೆನಪಿಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಲ್ಯಾಂಗ್ವೇಜ್ ಏನಾದರೂ ತೆಗೆದುಕೊಂಡ್ರೆ ನಿಮಗೆ
ಲ್ಯಾಂಗ್ವೇಜಲ್ಲಿ ನೀವು ಟೀಚರ್ ಆಗಲಿಕ್ಕೆ ಹೊರಡ್ತಾ ಇದ್ದರೆ ನಿಮಗೆ ಗ್ರಾಮರ್ ಕೇಳ್ತಾರೆ, ಪೆಡಾಗಜಿ ಕೇಳ್ತಾರೆ, ಲಿಂಗ್ವಿಸ್ಟಿಕ್ಸ್ ಕೇಳ್ತಾರೆ, ಆ್ಯಂಡ್ ಲಿಟ್ರೇಚರ್ ಬೇಸ್ಡ್ ಆನ್ ದಿ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಚೂಸನ್, ಇವೆಲ್ಲವೂ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತದೆ. ಇಷ್ಟು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೊಲೀಸ್ ಜಾಬಿಗೆ ಮತ್ತು HSTR ಮತ್ತು GPSTRಗೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸಕ್ಕೆ ಸಂಬಂಧಪಡುವಂಥ ಇತಿಹಾಸದಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ನಾನು ವಿಡಿಯೋ ಮಾಡಿಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.